ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ನಮ್ಮದೊಂದು ಸಂಕಲ್ಪ. ಪ್ರತಿ ವಾರ ಕೂಡ ಒಂದು ವಿವಿಧ ರಾಯರ ಮಠವನ್ನ ದರ್ಶನ ಮಾಡಬೇಕು, ಅಲ್ಲಿಯ ರಾಯರ ಪಾದ ಚರಣವನ್ನ ದರ್ಶನ ಮಾಡಬೇಕು, ರಾಯರ ಮಹಿಮೆಯನ್ನ ತಿಳ್ಕೋಬೇಕು. ಅದರ ಜೊತೆಗೆ ರಾಯರ ಅನುಭವವನ್ನ ಅಂದ್ರೆ ಭಕ್ತರಿಂದ ಅವರ ರಾಯರ ಪವಾಡವನ್ನ ತಿಳ್ಕೋಬೇಕು ಅನ್ನುವಂತಹ ಮಹಾ ಆಕಾಂಕ್ಷೆಯಿಂದ ರಾಯರ ಭಕ್ತ ಮುನ್ನುಗ್ತಾ ಇದೆ. ಆದ್ರೆ ಒಂದು ಸುಸಮಯ ಅಂದ್ರೆ ಅದರ ಮಧ್ಯೆ ನಾವು ಆಧ್ಯಾತ್ಮಿಕವಾಗಿ ಮತ್ತೆ ರಾಯರ ಭಕ್ತರನ್ನ ಹಾಗೂ ರಾಯರ ಸೇವೆ ಮಾಡುತ್ತಿರುವನ್ನು ಕೂಡ ನಾವು ಸಂದರ್ಶನ ಕೂಡ ಮಾಡ್ತಾ ಇದ್ವಿ. ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ರಾಯರನ್ನೇ ತಮ್ಮ ಉಸಿರಾಗಿ ಸದಾ ರಾಯರನ್ನೇ ನೆನೆಯುವಂತಹ, ರಾಯರು ನಡೆಸಿದಂತಹ ದಾರಿಯಲ್ಲೇ ನಡೆಯುವಂತಹ ಒಬ್ಬ ಮಹಾಭಕ್ತೆಯನ್ನ ನಾವು ಮಾತಾಡಿಸ್ತಾ ಇದ್ದೇವೆ. ಅದರಲ್ಲಿ ನಮಗೆ ಅವರಿಂದ ಅಗಾಧವಾದಂತಹ ಜ್ಞಾನವನ್ನ ಕೊಡುವಂತವ್ರು ಕೂಡ ಅವರು. ಹೀಗೆ ಎಲ್ಲೇ ಇದ್ದವರನ್ನ ಇಲ್ಲಿ ರಾಯರು ಸೇರಿಸ್ತಾರೆ ಅಂದ್ರೆ ಅದು ರಾಯರ ಅನುಬಂಧವೇ ಇರಬಹುದು. ಅದರಿಂದ ಅವರ ಒಂದು ಮಾತಿನಿಂದ ನಾವು ಕೂಡ ಒಂದು ಜ್ಞಾನ ಪಡೆಯೋಣ. ತಮ್ಮ ಜೀವನದಲ್ಲೂ ಕೂಡ ನೀವು ಬೆಳಕನ್ನ ಹರಿಸ್ಕೋಬಹುದು. ಯಾಕಂದ್ರೆ ರಾಯರಿಗೆ ಪ್ರೀತಿಯಾದಂತಹ ಆ ಮಾತೆಯನ್ನ ನಾವು ಮಾತಾಡ್ಸೋಣ. ಗುರುಮಾತಾ ಅವ್ರಿಗೆ ನಮ್ಮ ಒಂದು ರಾಯರ ಭಕ್ತಾಚರಣೆಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಬನ್ನಿ ಅಮ್ಮ. ಮೊದಲನೇದಾಗಿ ರಾಯರ ಅಪ್ಪಣೆ ಇಲ್ಲದೆ ನಾವು ಒಂದ್ ಹೆಜ್ಜೆ ಕೂಡ ಮುಂದಿಡಕ್ಕಾಗಲ್ಲ. ಖಂಡಿತ. ಈ ರಾಯರ ಮಠ ದರ್ಶನ ಮಾಡ್ಬೇಕಾದ್ರೂ ಹಾಗೇನೆ ಒಂದು ಜಪಾಲಯ ಮಾಡ್ಬೇಕು ಅಂತ ನನ್ನ ತಲೆಯಲ್ಲಿ ಹೊರಿಸ್ಬಿಟ್ರು. ಅದು ನನ್ನ ಇಚ್ಛೆ ಅಲ್ಲ, ರಾಯರದೇ ಕೂಡ. ಖಂಡಿತ. ಹಾಗೂ ಪ್ರತಿಯೊಬ್ಬರು ಕೂಡ ಈಗ ನಿಮ್ಮನ್ನ ಮಾತಾಡ್ಸ್ಬೇಕಾದ್ರೂ ಆ ರಾಯರ ಇಚ್ಛೆನೆ. ಹೌದು. ಅವ್ರು ಹೇಳ್ದೆ ನನ್ ಬರಕ್ ಸಾಧ್ಯನೇ ಇಲ್ಲ ಇಲ್ಲಿ. ಆದ್ರಿಂದ ನಮ್ಮ ವೀಕ್ಷಕರಿಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ವೀಕ್ಷಕರು ರಾಯರ ಭಕ್ತಿಯನ್ನ ಎಷ್ಟು ಸ್ವೀಕರಿಸ್ತಾರೆ ಅಂದ್ರೆ ನಾವು ಮಾಡುವಂತಹ ವಿಡಿಯೋವನ್ನ ಪ್ರತಿ ವಾರವೂ ಕೂಡ ಅಂದ್ರೆ ನಮ್ಮದೊಂದು ಚಿಕ್ಕ ಚಾನಲ್ ಆಗಿರ್ಬೋದು, US, ಲಂಡನ್, ಆಫ್ರಿಕಾ ಹಾಗೂ ಸ್ವೀಡನ್ ಅಂತಹ ದೇಶದಲ್ಲಿ ಕೂಡ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ರಾಯರ ಮಠಗಳು ಇಲ್ಲ. ನಾನು ಅನ್ಕೊಂಡೆ ಮೊದಲನೇದಾಗಿ ನಾನೇ ದರ್ಶನ ಮಾಡ್ತೇನೆ ಅನ್ನಕ್ ಸಾಕು ಅನ್ಕೊಂಡೆ. ಆದ್ರೆ ರಾಯರು ನನ್ನ ತಲೆ ಮೇಲೆ ಹೊಡೆದು ಹೇಳಿದ್ರು, ಇದು ನಿನಗೆಲ್ಲ ಮಾಡಿಸ್ತಿರೋದು, ಲಕ್ಷಾಂತರ ಭಕ್ತರಿಗೆ ದರ್ಶನ ಆಗ್ಬೇಕು, ಅವರು ಕೂಡ ಒಳ್ಳೇದಾಗ್ಬೇಕು, ನೀನು ಮೀಡಿಯೇಟರ್ ಅಷ್ಟೇ. ಅದಕ್ಕೆ ಅಷ್ಟು ತೃಪ್ತಿಯಾಗಿ ಪ್ರತಿ ವಾರ ಕೂಡ ಒಂದೊಂದು ಮಠ ದರ್ಶನ ಮಾಡ್ಕೊಂಡು 108 ನಾನು ಮಂತ್ರಾಲಯ ಮಾಡ್ಕೊಂಡು ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ. ಅದನ್ನು ಕೂಡ ಮತ್ತೆ ಮುಂದುವರಿಸುವಂತಹ ಭಾಗ್ಯ ನಮ್ಮ ರಾಯರು ಕೊಡ್ಲಿ. ಹಾಗೂ ಎಷ್ಟೋ ನೋವಿನಲ್ಲಿರುವಂತಹ ರಾಯರ ಭಕ್ತರು ವಿಶೇಷವಾಗಿ ನನಗೆ 100ರಿಂದ 150 ಕಾಲು ಖಂಡಿತವಾಗಿಯೂ ಈ ಒಂದು ರಾಯರ ಭಕ್ತರಿಂದ ನಂಗೆ ಬರ್ತದೆ. ವಿಶೇಷವಾಗಿ ತಾಯಂದಿರು, ಅಕ್ಕ ತಂಗಿರು. ನನಗೆ ಅನಿಸ್ತದೆ, ನಾನು ಚಿಕ್ಕಂದಲ್ಲಿ ತಾಯಿಯನ್ನ ಕಳ್ಕೊಂಡೆ, ಆದ್ರೆ ಇಷ್ಟು ಸಾವಿರಾರು ತಾಯಂದಿರು ನನಗೆ ಫೋನ್ ಮಾಡ್ತಾರಲ್ಲ, ಅಷ್ಟೇ ಸಂತೋಷವಾಗಿ ಅವರ ದುಃಖವನ್ನ ನಾನು ತಗೊಂತಾ ಇದ್ದೀನಿ. ಏನೋ ಒಂಥರ ನಮ್ಮವರದೇ ದುಃಖ ಅನ್ಕೊಂಡು ನಾನು ಸಮಾಧಾನ ಮಾಡುವಂತಹ ಧೈರ್ಯ ರಾಯರ್ ಕೊಟ್ಟಿದ್ದಾರೆ. ಅದು ನಿಮ್ಗೊಂದು ಅದೃಷ್ಟ. ಹಾಗಾಗಿ ನಿಮ್ಮನ್ನು ಭೇಟಿ ಮಾಡುವಂತಹ ಸೌಭಾಗ್ಯ ರಾಯರ್ ಕೊಟ್ಟಿದ್ದಾರೆ. ನಮ್ಮ ಭಕ್ತರಿಗೆ ನಿಮ್ಮಿಂದ ಒಂದು 2 ಹಿತವಚನಗಳು. ಎಲ್ಲರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಗುರುವೇ ಶರಣಂ. ನೋಡಿ, ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಶೀರ್ವಾದ ಸದಾಕಾಲ ಎಲ್ಲ ಜೀವರಾಶಿಗೂ ಇರ್ಬೇಕು ಅಂತ ನಾನು ಖಂಡಿತ ಸಂಕಲ್ಪ ಮಾಡ್ಕೊಂತೀನಿ. ಆ ಭಗವಂತನ ಆಶೀರ್ವಾದ ಇಲ್ದಿರ ಯಾವ ಕಲ್ಲು ಸಹ ಅಸೆಯಲ್ಲ ಅಂತ ಹೇಳ್ತಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಯಿಂದ ಏನ್ ನಾನ್ ಪಡ್ಕೊಂಡೆ, ನನ್ಗೇನ್ ಸಿಕ್ಕಿದೆ, ಅದೇ ರೀತಿ ನಾನು ಏನ್ ಕಷ್ಟ ಬಂದು ನಾನ್ ಮುಂದೆ ಬಂದಿದ್ದೀನಿ ಅಂತ ಅನ್ನೋದು ಒಂದು ದಿವಸ ಫುಲ್ ನನ್ನ ವಿಡಿಯೋ ಖಂಡಿತ ನಿಮ್ಮ ಅಂತ ಎಲ್ಲ ಗ್ರೂಪ್ ಅಲ್ಲಿ ಅಂತ ಎಲ್ರಿಗೂ ಖಂಡಿತ ಸಿಗುತ್ತೆ. ಹಾಗಾಗಿ ಇವತ್ತಿನ ದಿವಸ ಸಡನ್ ಆಗಿ ರಾಘವೇಂದ್ರ ಸ್ವಾಮಿ ಆದವರು ಬಂದಿರೋದ್ರಿಂದ ನನ್ಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದ್ರೇನು ಸಹ ಅವ್ರು ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ಅವ್ರು ಸೇವೆ ಮಾಡ್ತಾ ಇದ್ದಾರೆ, ರಾಯರ ಸೇವೆ. ಖಂಡಿತ ಅವ್ರಿಗೂ ಒಳ್ಳೇದಾಗ್ಲಿ, ಕಾಲ ಪೂರ ಅವ್ರ ಸೇವೆಯಲ್ಲೇ ಇರ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ, ಸಂಕಲ್ಪನ್ ಮಾಡ್ತೀನಿ. ನೋಡಿ, ಆಶೀರ್ವಾದಕ್ಕೆ ವಯಸ್ಸೇ ಬೇಕಾಗಿಲ್ವಂತೆ. ಹಾಗಾಗಿ ಒಳ್ಳೆ ಮಾತುಗೂ ಸಹ ವಹಿಸ್ಬೇಕಾಗಿಲ್ವಂತೆ. ಯಾರೇ ಹೇಳಿ, ಇವಾಗ ನಾವು ಪೂಜೆ ಮಾಡ್ತಾ ಇದೀವಿ ಭಗವಂತನ, ಒಂದ್ ಮಗು ಬರ್ತಾರೆ, ಒಂದ್ ತಾಯಿ ಮಗು ಬರ್ತಾರೆ ಅಂದ್ರೆ ಆ ಮಗು ಹತ್ರ ಏನೋ ಒಂದು ಒಳ್ಳೆ ವಿಷಯ ಇರುತ್ತಂತೆ. ಅದು ಮಾತಾಡ್ತಾ ಹೇಳುವಾಗ ನಮ್ಗೆ ಗೊತ್ತಿರಲ್ವಂತೆ, ಅದರಿಂದ ಬಾಯಿಂದ ಒಂದು ಒಳ್ಳೆ ಮಾತು ಬರುತ್ತಂತೆ. ಅದು ನಮ್ಮ ಲೈಫ್ಗೆ ಬೇಕಾದಂತ ವಿಷಯ. ನೋಡಿ, ರಾಯರ ಅವತಾರ ಮಹಾಪುರುಷ. ಆ ಅವತಾರ ಮಹಾಪುರುಷನಿಂದ ನಾನ್ ತುಂಬಾನೇ ಮಿರಾಕಲ್ ನೋಡಿದ್ದೀನಿ, ಹೇಳಕ್ ಸಾಧ್ಯನೇ ಇಲ್ಲ. ಕಾರಣ ಏನು ಅಂದ್ರೆ ಭಗವಂತನಿಗೂ ನಮಗೂ ಇರೋಂಥದ್ದು ಬಂದ ನಮ್ಮ ಮನಸ್ಸಾಕ್ಷಿ ಅಲ್ಲ, ಆತ್ಮಾಕಾರ, ಆತ್ಮಸಾಕ್ಷಿ. ಅವರ ಆತ್ಮ ನಮ್ಮಲ್ಲಿ ದೃಷ್ಟಿ ಬಿತ್ತು ಅಂದ್ರೆ ನಾವ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದಕ್ಕೆ ಬೆಲೆನೇ ಕಟ್ಟೋದಕ್ಕೆ ಯಾರು ಇಲ್ಲ, ಎಲ್ಲೇನೆ ಬೇಕಾಗಿಲ್ಲ, ಎಷ್ಟು ದೂರ ಬೇಕಾದ್ರೂ ನಮ್ಮನ್ನ ಖಂಡಿತ ಕರ್ಕೊಂಡು ಹೋಗ್ತಾರೆ. ನೋಡಿ, ರಾಯರಲ್ಲಿ ಭಕ್ತಿ ಆಗಿರಿ. ಖಂಡಿತ ಭಕ್ತಿ ಇಲ್ದಿರ ಮುಕ್ತಿ ಇಲ್ಲ.
ದೀಕ್ಷೆ ಇಲ್ದಿರ ಮೋಕ್ಷ ಇಲ್ಲ ಅಂತ ದೊಡ್ಡವರು ಹೇಳಿದ್ದಾರೆ. ಖಂಡಿತ ರಾಘವೇಂದ್ರ ಸ್ವಾಮಿ ಮಂತ್ರಾಲಯನ ದರ್ಶನ ಮಾಡಿ, ಅದೇ ರೀತಿ ನವಬೃಂದಾವನಕ್ಕೆ ಹೋಗಿ ದರ್ಶನ ಮಾಡಿ, ಪಂಚಮುಖ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ, ಅದೇ ರೀತಿ ಭಿಕ್ಷಾಲಯಕ್ಕೆ ಹೋಗಿ ಆ ಭಗವಂತನ ದರ್ಶನ ಮಾಡಿ. ಯಾಕೆಂದ್ರೆ ಏಕಶೀಲ ಬೃಂದಾವನ ದರ್ಶನ ಮಾಡ್ಲೇಬೇಕು. ಹಾಗಾಗಿ ಮಂತ್ರಾಲಯಕ್ಕೆ ಹೋಗೋರು ಖಂಡಿತ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡೋದಕ್ ಮುಂಚೆ ಶ್ರೀ ಮಾಂಚಾಲ ದೇವಿ ಮಾಂಚಾಲಮ್ಮನವ್ರನ್ನ ದರ್ಶನ ಮಾಡಿ. ಅದರಲ್ಲಿಯೂ ಮುಖ್ಯವಾಗಿ ನಾವು ಮನೆಯಿಂದ ಹೋಗಂತವ್ರು ಮನೆ ದೇವ್ರ ಕಾಣಿಕೆ ಎತ್ತಿಡ್ಲೇಬೇಕು. ಮನೆ ದೇವ್ರ ಕಾಣಿಕೆ ಎತ್ತಿಟ್ಬಿಟ್ಟು ಮಾಂಚಾಲಮ್ಮನವ್ರಿಗೆ ನಮ್ ಮನೆಯಿಂದಾನೇ ಮಡ್ಲಕ್ಕಿನ ಕಟ್ಕೊಳ್ಳಿ, ಮಡ್ಲಕ್ಕಿ ತಗೊಂಡೋಗಿ ಆ ತಾಯಿ ಮಡ್ಲಲ್ಲಿ ಕೊಡಿ. ಎಂತದ್ದೇ ಕಷ್ಟ ಬರ್ಲಿ ಖಂಡಿತ ಆ ಭಸ್ಮ ಆಗ್ಬಿಡುತ್ತೆ. ಅದೇ ರೀತಿ ಆ ತಾಯಿಗೆ ಮಡ್ಲಕ್ಕಿ ಕೊಡುವಾಗ ಆ ತಾಯಿ ಹೇಳ್ತಾರಂತೆ ರಾಯರ ಹತ್ರ, ನಿನ್ನ ಭಕ್ತ ಬರ್ತಾ ಇದ್ದಾರೆ, ನನ್ಗೆ ಏನ್ ಬೇಕು ಅನ್ಸ ಅದು ಆನಂದವಾಗಿ ನನ್ ಕೊಟ್ಟಿದ್ದಾರೆ ನೋಡಿ, ನಿಮ್ಮನ್ ದರ್ಶನ ಮಾಡಕ್ ಬರ್ತಾ ಇದ್ದಾರೆ ರಾಯರೇ, ಅವ್ರಿಗೇನ್ ಬೇಕೋ ಎಲ್ಲಾನು ಕೊಟ್ಟು ಅವ್ರು ಸಂತೋಷವಾಗಿ ನೆಮ್ಮದಿಯಿಂದ ಕಳಿಸ್ಕೊಡಿ ಅಂತ ಹೇಳ್ತಾರಂತೆ. ಆಗ ಪರಮಾತ್ಮ ಹೇಳ್ತಾರಂತೆ, ನೋಡಿ ಆ ಮಹಾನುಭಾವ ಗುರುರಾಯರು ಭಕ್ತ ಪ್ರಹ್ಲಾದ ರಾಯರು ಹೇಳ್ತಾರಂತೆ, ಆಗ್ಲಿ ತಾಯಿ, ನಿನ್ ಮಡ್ಲಲ್ಲಿ ಬಂದ್ ಬಿದ್ದಿದ್ದು ಮಕ್ಕಳನ್ನ ಖಂಡಿತ ನಾನ್ ಕೈ ಕೊಟ್ಟು ಮೇಲೆ ಎಬ್ಬರಿಸಿ ಅವ್ರಿಗೆ ಏನ್ ಬೇಕೋ ಅದನ್ನ ನಾನ್ ಮಾಡ್ಕೊಡ್ತೀನಿ ತಾಯಿ ಅಂತ ಆ ತಾಯಿಗೆ ಕೊಡ್ತಾರಂತೆ ರಾಯರು. ನೋಡಿ, ಹಾಗೆ ಒಬ್ಬೊಬ್ರುನು ಸರಿ ನಾವು ಭಕ್ತಿಯಿಂದ ಇದ್ದಿದ್ದು ಸತ್ಯ ಆದ್ರೆ ಖಂಡಿತ ನಮಗೆ ಎಲ್ಲನೂ ಸಕ್ಸಸ್ಸೇ. ಆದ್ರೆ ಒಂದು ಮಾತ್ರ ಸತ್ಯ, ಒಂದು ಮಾತ್ರ ನಿತ್ಯ. ಏನು ಅಂದ್ರೆ ಭಕ್ತಿ ಇರ್ಲೇಬೇಕು. ಭಕ್ತಿಯಿಂದ ಪೂಜೆ ಮಾಡಿದ್ದು ಸತ್ಯವಾದ್ರೆ ಖಂಡಿತ ರಾಯರಲ್ಲಿ ನೆಲೆಗೊಳ್ತಾರೆ. ಅಲ್ಲಿ ನೆಲೆಗೊಳ್ಬೇಕು ಅಂದ್ರೆ ನಾವು ಖಂಡಿತ ಸತ್ಯ ಧರ್ಮವನ್ನ ಆಚರಣೆ ಮಾಡ್ಲೇಬೇಕು. ನೋಡಿ, ಅದಕ್ಕೋಸ್ಕರನೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ. ಇಂದ ವ್ರತವನ್ನ ನನ್ನ ರಾಘವೇಂದ್ರ ಸ್ವಾಮಿ ಪೂಜ್ಯ ರಾಘವೇಂದ್ರರಾದ್ರ ಆದವ್ರನ್ನ ಸತ್ಯ ಧರ್ಮದಿಂದ ಪೂಜೆ ಮಾಡಿ, ಸತ್ಯ ಧರ್ಮನ ಪೂಜೆ ಮಾಡಿ, ವ್ರತ ಆಚರಣೆ ಮಾಡಿ, ಗುರುವಾರ ರಾಯರಿಗೆ ಉಪವಾಸ ಇರಿ. ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ. ಭಜನೆ ಮಾಡಿ, ಅವ್ರನ್ನ ಮನಸಾರೆ ಪ್ರೀತಿ ಮಾಡಿ, ಪೂಜೆ ಮಾಡಿ, ಅವಾಗ ಮಾತ್ರನೇ ರಾಯರು ಒಲಿತಾರಂತೆ. ನೋಡಿ, ರಾಯರ ಅನುಗ್ರಹ ಇದ್ರೆ ಸಾಕು, ನಮ್ಗೇನೂ ಬೇಡ. ನನಗ್ ಸಿಕ್ಕಿರ ಅಂತ ರಾಯರು ಅವ್ರು ಕೊಟ್ಟಿರ ಅಂತ ಮಿರಾಕಲ್ ಎಲ್ಲನೂ ನಾನ್ ಬಂದವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಖಂಡಿತ ಹೇಳ್ತೀನಿ. ಯಾವುದೇ ನೀವು ಮಾಡಿ ಯಾಮಾರ್ಬೇಡಿ. ರಾಯರ ಹತ್ರ ಮಾತ್ರ ನೀವ್ ಯಾಮಾರಕ್ಕೆ ಯಾವುದೂ ಇಲ್ಲ. ರಾಯರು ನಿಮ್ ಹತ್ರ ಏನು ಕೇಳು ಇಲ್ಲ, ಏನು ಕೊಡಿ ಅಂತಾನೂ ಇಲ್ಲ. ರಾಯರಂತ ಮಹಾನುಭಾವನ ಪೂಜೆ ಮಾಡ್ತೀರಾ, ರಾಯರಂತ ಮಹಾನುಭಾವನ ಕರ್ಸ್ಕೊಂತೀರಾ ಅಂದ್ರೆ ಅದು ಖಂಡಿತ ಪೂರ್ವಜನ್ಮ ಪುಣ್ಯ. ಇನ್ನೊಂದು ವಿಷಯ ನಾನ್ ನಿಮ್ಗೆ ಹೇಳ್ತೀನಿ ನೋಡಿ, ರಾಘವೇಂದ್ರ ಸ್ವಾಮಿ ಭಕ್ತರ ಆಗ್ಬೇಕು ಅಂದ್ರೆ ಸಾಧಾರಣ ವಿಷಯ ಅಲ್ಲ. ಖಂಡಿತ ತ್ಯಾಗ ಮಾಡ್ದಿರ ಅವ್ರು ನಮ್ಮ ಹತ್ರ ಬರಲ್ಲ. ನನ್ಗೆ 7 ವಯಸ್ಸಲ್ಲಿ ಭಗವಂತ ನನಗೆ 7 ವಯಸ್ಸಲ್ಲಿ ದರ್ಶನ ಕೊಟ್ಟಿದ್ದಾರೆ, ಒಂದು ಮಂತ್ರವನ್ನು ಕೊಟ್ಟಿದ್ದಾರೆ. ಆ ಮಂತ್ರ ಇಟ್ಕೊಂಡೆ ನಾನು ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ನನ್ಗೆ ಎಲ್ಲಾನು ಆ ಭವಿಷ್ಯನೇ ನನಗ್ ಗೊತ್ತಾಗುತ್ತೆ. ನಾನ್ ಮಾಡ್ತಾನೂ ಸಹ ಇದ್ದೀನಿ. ಖಂಡಿತ ಹೇಳ್ತೀನಿ, ಯಾವ ಭಕ್ತರಾಗಿರ್ಲಿ, ಎಂತ ಕಷ್ಟ ಆಗಿರ್ಲಿ, ಬನ್ನಿ ಆ ರಾಯರ್ನ ನಾಮಸ್ಮರಣೆ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಅದೇ ರೀತಿ ನೋಡಿ, ನಾವು ಮಾಡ್ಬೇಕಾಗಿರೋದು ಭಕ್ತರು ಎಲ್ರಿಗೂ ಒಂದೇ ವಿಷಯ ಹೇಳೋದು ನಾನು, ನಿಷ್ಠೆಯಿಂದ ಪೂಜೆ ಮಾಡಿ, ನಂಬಿಕೆ ಇಟ್ಕೊಳ್ಳಿ, ತನ್ನಂಬಿಕೆ ಇಡಿ. ಮಂತ್ರಾಲಯಕ್ಕೆ ಯಾವಾಗೆಲ್ಲ ಆಗುತ್ತ ಅವಾಗೆಲ್ಲ ಹೋಗ್ ಬನ್ನಿ, ಆ ರಾಯರ ಅನುಗ್ರಹ ನಿಮ್ಗಾಗ್ಲಿ. ಅದೇ ರೀತಿ ಮಕ್ಳಿಗೆ ಹೆಸರಿಡ್ಬೇಕು ಅಂದ್ರೇನು ಸರಿ, ಏನಾದ್ರೂ ನಮ್ಗೆ ಹುಷಾರಿಲ್ಲ ಅಂದ್ರೇನು ಸರಿ, ಆ ರಾಯರ ಹತ್ರ ಹೋಗಿ ನೀವು ಕೇಳ್ಕೊಳ್ಳಿ, ಖಂಡಿತ ಒಳ್ಳೇದಾದೇ ಆಗುತ್ತೆ. ಅದೇ ರೀತಿ ರಾಯರ ಗ್ರೂಪ್ ಅಲ್ಲಿ ಇರೋ ಅಂತವ್ರಿಗೆ ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಏನು ಅಂತ ಅಂದ್ರೆ, ಗುರುವಾರ ಬಂದ್ರೆ ಖಂಡಿತ ಆದಷ್ಟು ಗುರುವಾರ ಬಂದ್ರೆ ಹೆಣ್ಮಕ್ಳು ಚೂಡಿದಾರ ಹಾಕ್ಬೇಡಿ, ಸೀರೆ ಉಟ್ಕೊಳ್ಳಿ. ಅದನ್ನು ಲೈಟ್ ಆಗಿ ಆರೆಂಜ್ ಕಲರ್ ಸೀರೆ ಹಾಕೊಳ್ರಿ. ಇಲ್ಲ ಡ್ರೆಸ್ ಹಾಕೊಂಡೆ ಹೋಗ್ಬೇಕು, ಗಾಡಿ ಓಡಿಸ್ಬೇಕು, ಈ ತರ ಇತ್ತು ಅಂದ್ರೆ ಆರೆಂಜ್ ಕಲರ್ ಹಾಕೊಳ್ಳಿ. ಖಂಡಿತ ದೇಹದಲ್ಲಿರ ಅಂತ ಎಂತದ್ದೇ ರೋಗ ಆದ್ರೇನು ಸಹ ಪರಿಹಾರ ಆಗುತ್ತೆ. ಅದೇ ರೀತಿ ಗಂಡಸರಾದವರು ಖಂಡಿತ ದೇವಸ್ಥಾನಕ್ಕೆ ಹೋಗೋ ಅಂತ ಸಮಯದಲ್ಲಿ ಒಂದು ವಸ್ತ್ರನ ಖಂಡಿತ ಹಾಕೊಳ್ಳಿ ಕತ್ತಲ್ಲಿ. ಯಾಕಿದ್ ಹೇಳ್ತೀನಿ ಅಂದ್ರೆ, ರಾಯರಿಗೆ ನಾವು ಕೊಟ್ಟಂತ ಮರ್ಯಾದೆನೂ ಸಹ, ರಾಯರ ಭಕ್ತರನ್ನ ಅಡೆಯಾಳನೂ ಸಹ. ಹಾಗಾಗಿ ನೋಡಿ, ಒಂದೊಂದು ವಿಷಯಕ್ಕೂ ಆ ಭಗವಂತ ಒಂದೊಂದು ರೀತಿಯಾದಂತ ಬಂಧ ಇಟ್ಟಿದ್ದಾರೆ. ಏನು ಅಂತಂದ್ರೆ, ಅದೆಷ್ಟೇ ಕಷ್ಟ ಬರ್ಲಿ ರಾಯರ ಅನುಗ್ರಹದಿಂದ ಖಂಡಿತ ಸರಿ ಆಗುತ್ತೆ. ನೋಡಿ, ನನಗೆ ಇನ್ನೊಂದು ವಿಷಯ ನನಗೆ ಕೊಟ್ಟಿದ್ದಾರೆ ರಾಯರು. ಏನು ಅಂತಂದ್ರೆ, ನನಗೆ 3 ವಿಷಯ ಹೇಳಿದ್ದಾರೆ. ಒಂದು ವಿಷಯ ಮಾತ್ರ ನಾನು ತುಂಬಾನೇ ಫಾಲೋ ಮಾಡ್ತೀನಿ. ಏನು ಅಂದ್ರೆ, ಜಾತಿ ಕುಲ ನೋಡ್ಬಾರ್ದು. ಅದೇ ರೀತಿ ಯಾವ ಕಾರಣಕ್ಕೂ
ಎಂತವ್ರೇ ಬಂದ್ರೇನು ನಿನ್ ತಾಯಿ ತಂದೆಗೆ ನಿನ್ ಕುಟುಂಬವಾಗೇ ನೀನು ಭಾವಿಸ್ಬೇಕು. ಅದೇ ರೀತಿ ಎಂತವ್ರೇ ಆಗಿರ್ಲಿ, ಏನೇ ಕಷ್ಟದಲ್ಲಿ ಇದ್ರೇನು ಸಹ ಕೈ ಕೊಟ್ಟು ಕಾಪಾಡ್ಬೇಕು ಅಂತ ಹೇಳಿದ್ದಾರೆ. ನಾನು ಅದನ್ನ ಪರಿಪಾಲನೆ ಮಾಡ್ಕೊಂಡು ಹೋಗ್ತಾನೆ ಇದ್ದೀನಿ. ಆ ಭಗವಂತ ಇನ್ನೂ ಹೆಚ್ಚಾಗ್ತಾನೆ ಇದ್ದಾರೆ. ನೋಡಿ, ಒಂದು ಬಾವಿ ತೆಗಿತೀವಿ ಅಂದ್ರೆ ಗಂಗೆ ಕಣ್ಣು ಬರ್ತಾನೆ ಇರುತ್ತಂತೆ, ಹಾಗೆ ನೀರು ಉಗ್ತಾನೆ ಇರುತ್ತೆ. ನಾವು ನೀರು ಬಾವಿಯಿಂದ ಸೇರ್ತಾ ಹೋಗ್ತಾನೆ ಇರುತ್ತಂತೆ. ಅದೇ ರೀತಿ ನಮ್ಮ ರಾಯರು ನಾವು ಕರಿತಾ ಬಂದು ನಮ್ಮ ಹತ್ರ ಸೇರ್ಕೊಂಡ್ಬಿಡ್ತಾರೆ. ಮಗು ಯಾಗೆ ಬಂದು ತೊಡೆಲೆ ಕುತ್ಕೊಳ್ಳುತ್ತೋ ಅದೇ ರೀತಿನೇ ನಮ್ಮ ಮನ್ಸಲ್ಲಿ ಸ್ಟ್ರಾಂಗ್ ಆಗಿ ನಿಲ್ತಾರಂತೆ ರಾಯರು. ನೋಡಿ, ಖಂಡಿತ ಹೇಳ್ತೀನಿ, ನಿಷ್ಠೆಯಿಂದ ಇರಿ. ಯಾವುದೇ ಆಗ್ಲಿ ದಾನ ಧರ್ಮ ಮಾಡಿ. ಒಂದು ದಿನಕ್ಕಾದ್ರೂ ಖಂಡಿತ ಬಡವರ ಮಕ್ಕಳಿಗೆ ದಾನ ಮಾಡಿ. ಬರೆಯೋದಕ್ಕೆ ಪೆನ್ಸಿಲ್ ಕೊಡಿ, ಪೆನ್ ಇಸ್ಕೊಡಿ, ಬುಕ್ಸ್ ಇಸ್ಕೊಡಿ. ಖಂಡಿತ ಬಟ್ಟೆ ದಾನ ಮಾಡಿ. ಆದ್ರೆ ಹಳೆ ಬಟ್ಟೆನ ಮಾತ್ರ ಯಾವ ಕಾರಣಕ್ಕೂ ದಾನ ಮಾಡ್ಬೇಡಿ. ಹಳೆ ಬಟ್ಟೆ ದಾನ ಮಾಡಿದ್ದು ಸತ್ಯ ಆದ್ರೆ ಖಂಡಿತ ನಿಮ್ಮ ಪಾಪ ಕರ್ಮ ಏನಿತ್ತು ಅದೆಲ್ಲ ಬಟ್ಟೆಲಿ ಹೋಗಿರುತ್ತೆ. ಮತ್ತೆ ಅವ್ರು ಹಾಕೊಳ್ಳೋ ಅಂತ ಟೈಮಲ್ಲಿ, ಅವ್ರು ಯೂಸ್ ಮಾಡೋ ಅಂತ ಟೈಮಲ್ಲಿ ಆ ಪಾಪ ಬಂದು ಮತ್ತೆ ನಿಮ್ಗೆ ಸೇರುತ್ತೆ. ಖಂಡಿತ ಮಾಡ್ಬೇಡಿ. ಆದ್ರೆ ಒಂದು 10 ಬಟ್ಟೆ ದಾನ ಮಾಡ್ತೀನಿ ಅನ್ನಂತವ್ರು 5 ಕೊಡಿ ಸಾಕು. ಹಾಗಾಗಿ ಹಳೆ ಬಟ್ಟೆನ ಮಾತ್ರ ಯಾವ ಕಾರಣಕ್ಕೂ ದಾನ ಮಾಡ್ಬೇಡಿ. ಅದೇ ರೀತಿ ಎಂತ ನದಿಗಳಿದ್ರೇನು, ಎಂತ ಸಮುದ್ರ ಹತ್ರ ಹೋದ್ರೇನು ಸಹ ಬಟ್ಟೆಗಳನ್ನ ನೀರಲ್ಲಿ ಬಿಡ್ಬೇಡಿ. ಅದ್ರಂತ ದೋಷ ಪಾಪ ಬೇರೆ ಯಾವ್ದ್ರಲ್ಲೂ ಇಲ್ಲ. ಖಂಡಿತ ಯಾವ ಕಾರಣಕ್ಕೂ ಸರಿ ಶುದ್ಧತೆ ಪರಿಪಾಲನೆ ಮಾಡ್ಕೊಳ್ಳಿ. ಆ ಭಗವಂತನ ಆಶೀರ್ವಾದ ಸದಾ ಕಾಲ ಇರ್ಲಿ. ಇನ್ನೊಂದು ದಿವಸ ನಿಮ್ಗೆಲ್ಲಾ ವಿಷಯ ಮುಂದೆ ಇಡ್ತೀನಿ. ಮಾಂಚಾಲಂನವ್ರನ್ನ ಪ್ರಾರ್ಥನೆ ಮಾಡಿ ಅದೇ ರೀತಿ ಪೌರ್ಣಮಿ ಆ ತಾಯಿಯ ಆಶೀರ್ವಾದನ ಪಡ್ಕೊಳ್ಳಿ. ನಾನು ಸುಮಾರು 12 ವರ್ಷ ಮಂತ್ರಾಲಯಕ್ಕೆ ಎವ್ರಿ ಮಂತ್ ಪೌರ್ಣಮಿ ಹೋಗಿದ್ದೀನಿ. 12 ವರ್ಷ ಕಾಲ ಒಂದೊಂದು ತಿಂಗಳು ಪೌರ್ಣಮಿ ನಾನು ರಾಯರ್ನ ದರ್ಶನ ಮಾಡಿದ್ದೀನಿ. ಆ ದರ್ಶನ ಮಾಡಿದ್ಮೇಲೆ ನನಗ್ ನಡೆದಿದಂತ ಪವಾಡ ಖಂಡಿತ ನಿಮ್ ಮುಂದೆ ಒಂದು ದಿವಸ ನಾನು ಹೇಳ್ತೀನಿ. ಎಲ್ರು ಆರೋಗ್ಯದಿಂದ ಇರಿ. ಆ ಭಗವಂತನ ಆಶೀರ್ವಾದ ಸದಾ ಕಾಲ ಎಲ್ಲ ಜೀವರಾಶಿಲೂ ಇರ್ಬೇಕು. ಅದೇ ರೀತಿ ಭಕ್ತಿಯಿಂದ ಪೂಜೆ ಮಾಡಿ. ಖಂಡಿತ ನಿಷ್ಠೆಯಿಂದ ಇರಿ. ಸತ್ಯ ಧರ್ಮನ ಆಚರಣೆ ಮಾಡಿ. ರಾಘವೇಂದ್ರ ಸ್ವಾಮಿನ ಯಾವಾಗ್ಲೂನು ರಾಯರ ಮಂತ್ರನ ಬರಿತಾ ಬನ್ನಿ. ಖಂಡಿತ ಒಳ್ಳೇದಾಗುತ್ತೆ. ಲೇಡೀಸ್ ಖಂಡಿತ ಆಗ್ಲಿ, ಲೇಡೀಸ್ ಆದವರು ಪೀರಿಯಡ್ಸ್ ಆದ್ರೆ 5 ದಿವಸ ರಾಯರ ಹತ್ರ ಖಂಡಿತ ಹೋಗ್ಬಾರ್ದು. ಅದೇ ರೀತಿ ಹೆಣ್ಮಕ್ಳು ವಯಸ್ಸಿದಂತೆ ಹೆಣ್ಮಕ್ಳು 7 ದಿವಸ ಆದ್ರೆ ಮಂತ್ರಾಲಯಕ್ಕೆ 7 ದಿವಸ ಆದ್ಮೇಲೆ ಹೊರಡ್ಬೇಕು. ಈ ತರ ಮೆನ್ಸಸ್ ಆದವರು ಅದು ದಿನ ಇಲ್ಲ ನೋಡ್ದಿರ ಏನು ತಪ್ಪು ಮಾಡಬಾರ್ದು. ಅದೇ ರೀತಿ ಗಂಡಸರಾಗಿರೋರು ಖಂಡಿತ ಗಂಡಸರಾಗಿರೋರು ಗುರುವಾರ ದಿವಸ ನಾನು ಉಪವಾಸ ಇರ್ತೀನಿ ಅಂತ ಅನ್ನೋರು ಖಂಡಿತ ಉಪವಾಸ ಪಾಲನೆ ಮಾಡೋರು ಮನೆ ದೇವ್ರ ಹೆಸರು ಫಸ್ಟ್ ಹೇಳ್ಕೋಬೇಕು, ರಾಯನ ಹೆಸರು ಆಮೇಲೆ ಹೇಳ್ಕೋಬೇಕು. ಅದನ್ನ ಪರಿಪಾಲನೆ ಮಾಡಿ. ಅದೇ ರೀತಿ ಶುಕ್ರವಾರ ದೀಪ ಹಚ್ಚುವಂತವ್ರು ಹೆಣ್ಮಕ್ಳು ರಾವಗಾಲದಲ್ಲಿ, ಅದನ್ನು ಆರೋಗ್ಯಕ್ಕೂ ಪ್ರಾಬ್ಲಮ್ ಇದ್ದು ಮಾಂಗಲ್ಯಕ್ಕೆ ಏನಾದ್ರೂ ಕೊರತೆ ಬರುತ್ತೆ ಅನ್ನುವಾಗ ಖಂಡಿತ ರಾವಗಾಲದಲ್ಲಿ ದೀಪ ಹಚ್ಚಿ ಮಾಂಚಾಲಂನವ್ರು ನೆನ್ಸ್ಕೊಂಡು. ಅದೇ ರೀತಿ ಮಂಗಳವಾರ ದಿವಸ ಹೋಗಿ ದುರ್ಗಾದೇವಿಗೆ ಪೂಜೆ ಮಾಡೋರು, ಆ ರಾವಗಾಲದಲ್ಲಿ ಮಾಡೋ ಅಂತವ್ರು ಆ ದೇವಿನ ನಮ್ಮ ಮಾಂಚಾಲ ದೇವಿನ ಪ್ರಾರ್ಥನೆ ಮಾಡ್ಕೊಂಡು ನೀವು ಇದನ್ನ ಮಾಡಿ. ಖಂಡಿತ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಆ ತಾಯಿ ನಮ್ಮಮ್ಮನ ಆಶೀರ್ವಾದ ಸದಾ ಕಾಲ ಇರ್ಲಿ. ಮಂತ್ರಾಲಯಕ್ಕೆ ಹೋಗೋರು ಖಂಡಿತ ಮಾಂಚಾಲಂನವ್ರನ್ನ ದರ್ಶನ ಮಾಡಿ, ರಾಯರ್ನ ದರ್ಶನ ಮಾಡಿ, ವಾದೀಂದ್ರ ಸ್ವಾಮಿ ದರ್ಶನ ಮಾಡಿ. ಅದೇ ರೀತಿ ಸ್ವಾಮಿ ರಾಘವೇಂದ್ರ ಸ್ವಾಮಿ ಶೀಡರ್ಸ್ ಎಲ್ಲ ಇದ್ದಾರೆ, ಶೀಡರ್ನೆಲ್ಲಾರನು ದರ್ಶನ ಮಾಡಿ. ಅದೇ ರೀತಿ ನೋಡಿ, ಖಂಡಿತ ಹೇಳ್ತೀನಿ, ಯಾವ ಕಾರಣಕ್ಕೂ ಸರಿ ಮಂತ್ರಾಲಯ ಹೋಗೋರು ಯಾರಿಗೇ ಆಗ್ಲಿ ಯಾವ ಮೋಸನು ಮಾಡ್ಬೇಡಿ. ಅಲ್ಲಿಂದ ಬರುವಾಗ ಗುರುಗಳನ್ನ ದರ್ಶನ ಮಾಡಿ ಅಕ್ಷತೆ ತಗೊಳ್ಳಿ. ಯಾಕೆ ಅಕ್ಷತೆ ತಗೋಬೇಕು? ರಾಯರ್ನ ದರ್ಶನ ಮಾಡಿ ಅಕ್ಷತೆ ಯಾಕೆ ತಗೋಬೇಕು ಅಂತಂದ್ರೆ ಅದು ಮಂತ್ರಾಲಯದಲ್ಲಿ ಅಕ್ಷತೆ ರಾಯರ ಮಂತ್ರದಿಂದ ಆಗಿದ್ದಂತ ಅಕ್ಷತೆ ಪಾತ್ರೆನೇ ಇದೆ. ಆ ಪಾತ್ರೆಯಿಂದಾನೇ ನಮಗ್ ಬರೋರ್ಗೆಲ್ಲ ಅಕ್ಷತೆ ಕೊಡ್ತಾರೆ. ಹಾಗಾಗಿ ಆ ಅಕ್ಷತೆ ಮನೆಗ್ ತಂದು ನಾವು ಪೂಜೆಲಿ ಇಟ್ರೆ ಆ ಭಗವಂತನ ಪಾದ ನಮ್ಮ ಮನೇಲಿ ಇದ್ದ ಹಾಗೆ. ಅದೇ ರೀತಿ ಪಾದ್ರಾಕ್ಷ ಇದೆ, ಪಾದ್ರಾಕ್ಷ ದರ್ಶನ ಮಾಡಿ. ಊರಲ್ಲಿ ಸ್ವಾಮಿ ಪ್ರತಿಷ್ಠೆ ಮಾಡಿದಂತ ವೇಣುಗೋಪಾಲ ಕೃಷ್ಣ ಇದ್ದಾನೆ, ಅವನು ಸಹ ದರ್ಶನ ಮಾಡಿ ರಾಯರ ಪವಾಡ ಹೇಳ್ಕೊಂಡೇ ಹೋಗ್ಬೋದು. ನೋಡಿ, ಇವಾಗ್ಲೂ ಸಹ ದಿನನಿತ್ಯ ಬೆಳಗ್ಗೆ ಸಂಜೆ ಇವಾಗ್ಲೂ ಸಹ ಏಕಶೀಲ ಬೃಂದಾವನಕ್ಕೆ ಹೋಗಿ ರಾಯರು 1 ಸೆಕೆಂಡ್ ಅಲ್ಲಿ ನಿಂತು ಬರ್ತಾ ಇದಾರಂತೆ. ಖಂಡಿತ ಹೋಗೋರೆಲ್ಲ ದರ್ಶನ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಆ ಭಗವಂತನ ಆಶೀರ್ವಾದ ಸದಾ ಕಾಲ ಇರ್ಲಿ. ಗುರುವೇ ಶರಣು, ಗುರುವೇ ಶರಣು. ಹೀಗೆ ಗುರುಮಾತಾ ಅವರು, ಯಾಕಂದ್ರೆ ಇದು ನಾವು ಒಂದು ಯೋಜನೆ ಮಾಡಿರ್ಲಿಲ್ಲ,
ಸಡನ್ ಆಗಿ ಬಂದ್ವಿ, ಗುರು ಮಾತಾಡಿಸ್ತೀವಿ, ಅವರಿಂದ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದೀವಿ. ನೆಕ್ಸ್ಟ್ ದಿನಗಳಲ್ಲಿ ನಿಮ್ಗೆ ಅದ್ಭುತವಾದಂತಹ ವಿಡಿಯೋ ಅವರಿಂದ ಬರುತ್ತೆ. ನಾವು ಮಹಿಳೆಯರು ಏನ್ ಮಾಡ್ಬೇಕು, ಮತ್ತೆ ಜೆಂಟ್ಸ್ ಹೇಗೆ ನಾವು ರಾಯರನ್ನ ಪೂಜೆ ಮಾಡ್ಬೇಕು, ಎಲ್ಲವನ್ನ ಹಾಗೂ ರಾಯರ ಪವಾಡಗಳನ್ನ ಅವ್ರ ಜೀವನದಲ್ಲಿ ಕೆಲವೊಂದು ಆಗಿದಾವೆ, ಅದನ್ನು ಕೂಡ ಹೇಳ್ಕೊಂತಾರೆ. ಮತ್ತೆ ಏನೇನು ವ್ರತವನ್ನ ಮಾಡಿದ್ರೆ ಯಾವ್ಯಾವ ಫಲ, ಅವೆಲ್ಲ ಕೂಡ ಮಾತಾ ಅವ್ರ ಹತ್ರ ಕೇಳ್ಕೊಳ್ಳೋಣ. ಈ ಒಂದು ವಿಡಿಯೋದನ್ನ ಮಾಡಿಕೊಟ್ಟಂತಹ ಮಾತಾಜಿ ಅವರಿಗೆ ಧನ್ಯವಾದ ಹೇಳ್ತಾ, ಮತ್ತಷ್ಟು ವಿಡಿಯೋಕ್ಕಾಗಿ ನೀವು ಕಾಯ್ತೀರಾ ಅನ್ಕೊಂಡಿದ್ದೀನಿ. ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.